ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರೆ ಮಹಾತ್ಮರು? ಗಾಳಿ ಬಿಟ್ಟಾಗ ತೂರುಕೋರಯ್ಯ, ಗಾಳಿ ನಿನ್ನ ಆದಿನವಲ್ಲವಯ್ಯ. ಹೌದು, ನಿನ್ನ ಆದಿನವಲ್ಲಯ್ಯ ಗಾಳಿ. ಗಾಳಿ ಬಿಟ್ಟಾಗ ತೂರುಕೋರಯ್ಯ, ಗಾಳಿ ನಿನ್ನ ಆದಿನವಲ್ಲವಯ್ಯ. ನಾಳೆ ತೂರಿನಂದ್ರ ಸಿಗುದಿಲ್ಲವಯ್ಯ. ಹೌದು, ಶಿವಶರಣರು ಎಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೋ ಅಂದ ನನ್ನ ಅಂಬಿಗರ ಚೋಡಯ್ಯ ನಿಜ ಶರಣ. ಹೌದು ಹೌದಪ್ಪ, ಹೌದು. ಯಾಕಂದ್ರೆ ಈ ಡೊಳ್ಳಿನ ಪದ, ಭಜನಾ, ಕೀರ್ತನ, ಡೊಳ್ಳಿನ ಹಾಡ ಇವ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗದಿರಿ? ಅದು ಯಾವಾಗ ನಡೆದಿರ್ತದ ನೋಡು, ಅವಾಗ ಒಂದು 4 ಶಬ್ದ ನಾವು ಯಾಕೆ ನುಡಿ ಕೇಳುದ್ರಿ ಆಗ್ಲಿ ಅಥವಾ ಹೇಳುದ್ರಿ ಆಗ್ಲಿ, ಶಿವಶರಣರು ಎಂಬ ಗಾಳಿ ಅಂದ್ರ ಇದೊಂದು ಮಹಾತ್ಮರ ಗಾಳಿ, ಇದು ಸತ್ಸಂಗ. ಹೌದು, ಇದ್ರ ಸೇವಾ ಇದ್ರ ಲಾಭ ಪಡ್ಕೋರಿ ಅಂತ ಹೇಳಿ ಕಿಶನ್ ಮಹಾತ್ಮರು. ಯಾಕಂತಂದ್ರೆ ಇದು ಬಹಳ ಮಂದಿಗೆ ಸಿಗುದೇ ದುರ್ಲಭ. ಹೌದು, ಸಿಕ್ಕರೆ ಬಹುಲಾಭದ. ಬಹಳ ಮಂದಿಗೆ ಸಿಗಲಿದು ಸತ್ಸಂಗ ಸೇವಾ ಬಹಳ ಮಂದಿಗೆ ಸಿಗುದಿಲ್ಲ. ಯಾಕಂತ ಕೇಳಿ ತೆನ್ನಳ್ಳಿ ಗ್ರಾಮದಾಗ ಇಟ್ಟು ಮಂದಿ ಕೂಡಿರಿ, ಇಟ್ಟೇ ಮಂದಿ ಅದನ್ನ ಊರಾಗ ಬಹಳ ಬಾರಿ ಮಂದಿ ಇಟ್ಟೇನಿಲ್ಲ ಇಲ್ಲ, ನಾ ಬಹಳ ಊರಾಗ ಮಂದಿ ನೀವು ಇಟ್ಟೇ ಕೂಡಿರಿ. ಯಾಕ ಅವ್ರದ್ದು ಪುಣ್ಯ ಇಲ್ಲತ್ತಿನ ಅದಕ್ಕೆ ಹೇಳ್ತಾರ ಅವರು, ಬಹುತ ಸುಕೃತಾಚ ಜೋಡಿ ಮನುನ ವಿಠಲ ಉಡಿ ಅಂದ್ರು. ಅಂದ್ರಿಪ್ಪ ಸತ್ಸಂಗ ಸೇವಾ ಸಿಗಬೇಕಾದ್ರೆ ಬಹುಜನ್ಮದ ಪುಣ್ಯ ಬೇಕು. ಅಂದ್ರ ಆ ಪಾಪದರ ಮಾಡಿದ್ದೆ ಅಂದ್ರೆ ಇಂತ ಸತ್ಸಂಗದ ಕಡೆ ಬರಗುಡಂಗಿಲ್ಲ, ಅದು ಹೊಟ್ಟೆ ಬರಗುಡುಗಿಲ್ಲ. ಯಾಕ ಅಂತ ಕೇಳು, ಕ್ವಾನ್ಬಗಿ ಯುಜುಗೌಡ್ರಿಗೆ ತೆನ್ನಳ್ಳವ್ರಿಗೆ ಹಾಡಿಕೆ ಅದಾವು, ಕೇಳ್ಬೋದು ಅಂತೇಳಿ ಒಳ್ಳೆ ಜೋರ್ಲೆ ಬರ್ತಿರ್ತಾನ. ಬರುವಂತ ಸಮಯದಾಗ ಬಸ್ ಸ್ಟ್ಯಾಂಡ್ದಾಗ ಒಬ್ಬ ಕೂತಿರ್ತಾನ. ಎಲ್ಲಿ ಹೊಂಟಿದಿ ಅಂದ ತಿಳ್ಕೊನಿ, ಹಾಡಿಕೆ ಅದಾವ ತೊಪ್ಪ ಕೇಳಕ್ ಹೊಂಟಿನಿ ಅತ್ತಾನವ. ಇನ್ನಾವೆಲ್ಲಿ ಹಾಡಿಕೆ ಚಾಲು ಆಗ್ಯಾವ, ಬಾ ಚಾ ಕೊಡ್ ಹೋಗಕತ್ತಾನ. ಅವ ಕೈದಿಂದ ಖರ್ಚು ಮಾಡಿ ನಿಮ್ಮನ್ನ ಈ ಕಡೆ ಬರುಗುಡಂಗಿಲ್ಲ. ಒಂದು ಕರ್ಮ ಯಾಕ ಅಂತ ಕೇಳಿದ್ರ ಅದು ನಿಮ್ಗೆ ಇಲ್ಲಿ ಪಾಪಾಲ ದಿಲೆ ಥಾಪ್ ಅಂದ್ರು. ಅಂದ್ರಿಪ್ಪ ಕರ್ಮಜರ ಮಾಡಿದ್ದಂದ್ರ ಸತ್ಸಂಗದ ಕಡೆ ಬರುಗುಡಂಗಿಲ್ಲ. ಏನಾರೇ ಮಾಡಿ ಕರ್ದು ಒಯ್ದ ಕಡೆ ಮೂಲೆ ಹಾಕೊಂಡಿರ್ತದ. ನಿಮ್ಮದ ಪುಣ್ಯಾದರ ಜಮಾ ಆಗಿತ್ತವ್ರು ಇಂಥ ಭಗವಂತನ ಸನ್ನಿಧಿದೊಳಗೆ ನೀವು ಕೂಡ್ಲಕ್ ಬರ್ತದ. ಈ ಭಗವಂತನ ಸೇವಾ 4 ಮಂದಿ ಇದ್ರು ದೈವೇ ನೋಡ್ರಿ. ಗುರು ಸೇವಾ ನಾವು ನೀವು ಇವತ್ತು ಮಾಡ್ಲಕತ್ತಿದೆವು. ನಾವು ಗುರು ಸೇವಾ ಮಾಡುವ ಮುಂದ ಯಾರ ಅಂಜಿಕೆ ಅದ್ರಿ ನಮಗ? ಯಾಕೆ ಭಯ ಅದ? ಯಾರ ಪೊಲೀಸರ ಅಂಜಿಕೆ, ಯಾರ ಮತ್ತ ಎದರದ ಅಂಜಿಕೆ, ಏನ ತುಡುಗು ಮಾಡಿದ್ರ ನಮಗ್ ಎದ್ರ ಅಂಜಿಕೆ ಅದ? ಇಲ್ಲಿ ಅಂಜಿಕೆ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ದೇವನಾಮ ಸ್ಮರಣೆ. ಹೌದು, ದೇವನಾಮ ಸ್ಮರಣೆ. ಇದನ್ನೇ ಬಿಟ್ಟು ಮತ್ತೊಂದು ಏನ್ರಿ ಕಳ್ತನ ಮಾಡ್ಲಾಕ್ ಹೋದ ಪೊಲೀಸರು ಬಂದು ಹಿಡಿತಾರ, ಊರಾನವ್ರು ಹಿಡಿದು ನಿನ್ನ ಒದಿತಾರ. ಇದಕ್ ಅಂಜಿಕೆ ಅದ. ಹೌದು, ದೇವನಾಮ ಸ್ಮರಣೆ ಮಾಡ್ಲಕ್ಕ ಯಾರ್ದು ಅಂಜಿಕಿಲ್ಲಪ್ಪ? ಯಾರ್ದು ಅಂಜಿಕಿಲ್ಲ ಬಂಧುಗಳೇ. ಹಿಂದಿನ ದಿವಸ ಶಾಂತಿ ಸಮಾಧಾನದಿಂದ ಕೊಟ್ಟು ಒಳ್ಳಿನ ಪದ ಬಾಳ ಚಂದ ಕೇಳಕತ್ತೀರಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಏನು ಇದು ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗದ್ರಿಪ್ಪ, ಇದು ಬಹುಜನ್ಮದ ಪುಣ್ಯ ಆದ ಬಂಧುಗಳೇ. ಡೊಳ್ಳಿನ ಪದ ನೀವು ಬಹಳ ಶಾಂತಿದಿಂದ ಕೂತು ಕೇಳತ್ತೀರಿ. ಈಗಾಗಲೇ ನಮ್ಮ ಸಹ ಕಲಾವಿದರು, ಅನುಭವಿ ಕಲಾವಿದರು ನಮ್ಮನ್ನು ಉದ್ದೇಶಿಸಿ ದೈವಗ ಉದ್ದೇಶಿಸಿ ಒಂದು ಮಾತು ಹೇಳಿದ್ರು. ಅವರು ಏನ್ ಹೇಳಿದ್ರಪ್ಪ ಅವರು? ಇದು ನೋಡ್ರಿ, ಜತ್ ತಾಲೂಕು ಸಾಂಗ್ಲಿ ಜಿಲ್ಲಾ ಕೊಣಬಾಗಿ ವಿಜುಗೌಡ್ರ ಮ್ಯಾಲ ಬಂದದ. ಹೋದ ಸಲ ಇದೇ ವೇದಿಕೆ ಮ್ಯಾಗ ಉಮ್ಮದಿ ಮಾನಸಿದ ಮಾರಯ್ಯ ಅವರು ಬಂದಿರು. ಉಮ್ಮದಿ ಮಾನಸಿದ ಮಾರಯ್ಯ ಈ ಸ್ಟೇಜ್ ಮ್ಯಾಗ ಹೋದ ಸಲ ಹಾಡ್ಯಾರ. ಇವತ್ತು ವಿಜುಗೌಡ್ರು ಬಂದಾರ. ವಿಜುಗೌಡ್ರು ಬಂದಾರ ಅಂದ ಬಳಕ ವಿಜುಗೌಡ್ರು ಹೆಂಗ್ ಹೋಗ್ತಾರ ಅವ್ರು ನೋಡ್ಬೋದ. ಅವ್ರು ಯಾವ ರೀತಿಯಿಂದ ಮಾರ್ಗದರ್ಶನ ತೋರ್ತಾರ ಹಂಗೆ ಹೋಗುನು ಅಂದ್ರ ಅವ್ರು. ಯಾಕಂದ್ರೆ ಈಗ ವಿಜುಗೌಡ್ರು ಹೇಳಿದ್ರಲ್ಲ, ಏನು ಸಿದ್ದೇಶ್ವರ ಅಪ್ಪಾಜಿ ಅವ್ರು ಬರ್ಬೇಕಾದ್ರೆ ಸಮಯ ಐತಿ ನೋಡು. ಎಲ್ಲಾ 40 ವರ್ಷದಿಂದ ಪ್ರವಚನ ಕೇಳಿರಿ. ಅಪ್ಪ ಅವರು ಏನ್ ಹೇಳಿದ್ರು? ಹಿಂಗೆ ಕೇಳ್ತೀನಿ ನಾ, 9 ಗಂಟೆಗೆ ಬರ್ತೀನಿ ಅಂದ್ ಏನ್ರಿ 10-11 ಗಂಟೆಗೆ ಬಂದಾರೇನ್ರಿ? ಸಿದ್ದೇಶ್ವರ ಅಪ್ಪ ಅವ್ರು ಬಂದಿರ ನಂಗೆ 40 ವರ್ಷದಿಂದ ಪ್ರವಚನ ಮಾಡ್ಯಾರ. ಬೇಡ 10ಕ್ಕೆ ಬರ್ತೀನಿ 12ಕ್ಕೆ ಬಂದಾರ, 6ಕ್ಕೆ ಬರ್ತೀನಿ 10ಕ್ಕೆ ಬಂದಾರ. ಇಲ್ಲ ಬಂಧುಗಳೇ, ಎಷ್ಟು ಹೇಳಿದ್ರು? ಅವ್ರು ಏನು ಸಮಯ ಕೊಟ್ಟಿರ್ತಾರ ನೋಡು, ಆ ಸಮಯಕ್ಕೆ ಬರೋಬ್ಬರಿ ಬಂದ್ ಆ ಸಮಯದಾಗಿ ಕೆಲಸ ಮಾಡ್ತಿರೋರು. ಸಮಯ ಅನ್ನೋದು ಬಹಳ ಮಹತ್ವದ ಮುಖ್ಯನಪ್ಪ. ನಿಮ್ಗೆ ಕೇಳ್ತಾರ, ಸಮಯಕ್ಕೆ ಮಹತ್ವ ಕೊಟ್ರೆ ವಿಷಯ ಚರ್ಚೆ ಮಾಡ್ಬೇಕು ಇಲ್ಲೋ? ಇಲ್ಲಿ ಭಗವಂತನ ಸೇವಾ ನಡೀತಿನಕ ಸೇವಾ ನಡೀತು. ಕರೆಕ್ಟ್ 2ಕ್ಕೆ ಚಾಲಾಗಿ 2ಕ್ಕೆ ಬಂದಾಯ್ತು. ಯಾಕ ಈಗ ನಾವು ಬರೇ ಕಲಾವಂತರ ಮ್ಯಾಗ ಡಕ್ಲಾಸ್ ಬಾರದು. ನಮ್ಮಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಕೇಳಿದ್ರ ಸಮಯ ಜ್ಞಾನ ಮನುಷ್ಯ ಆಗಬೇಕು. ಮೊದಲು ಬೇಕದು ಸಮಯ ಆಗ್ಯದ ಅಂದ ಬಳಕ 1-2 ವಿಷಯಲಿ ಆಗ್ಲಿ 1-2 ಪ್ರಶ್ನೆರಿ ಆಗ್ಲಿ ನೀವು ಮಾಡಿದ್ರಿ ಅಂದ್ರ 1 ತಾಸು 2 ತಾಸು ಮಾಡಿದ್ರಿ ಕಾರ್ಯಕ್ರಮ ಏನು ಲಾಭ ಅದ?
ಏನ್ ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ ಸಮಯ ಜ್ಞಾನ ಬಹಳ ಮಹತ್ವದ. ಹೌದು. ಅದಕ್ಕೆ ಗೀತಾದಾಗ ಪರಮಾತ್ಮ ಅರ್ಜುನ್ಗೂ ಉಪದೇಶ ಮಾಡಿದಾನ. ಏನಂತ? ಅರ್ಜುನ ನಾನು ಸಮಯವಾಗಿದ್ದೀನಿ, ನಾನು ಅಕ್ಷಯ ಕಾಲವಾಗಿದ್ದೀನಪ್ಪ. ಹೌದಾ? ಸಮಯ ವ್ಯರ್ಥ ಗಳಿಬೇಡ. ಯಾವ ಏನ್ ಮಾಡ್ತಿ ಮಾಡು, ಸಮಯದಾಗೆ ಮಾಡತ್ ಹೇಳ್ಯಾನವ. ಹೌದು. ಸಮಯದಾಗೆ ಹುಟ್ಟುತ್ತದ ಮನುಷ್ಯ, ಸಮಯದಾಗೆ ಸಾಯ್ತದ. ಸಮಯಕ್ಕೆ ಯಾವ ಕಿಮ್ಮತ್ ಕೊಟ್ಟಾನ ಅವ ಜಗತ್ತದಾಗ ದೇವ್ರು ಆಗ್ಲಾಗ್ಯಾರ. ಹೌದು ಹೌದಪ್ಪ ಹೌದು. ಅದಕ್ಕ ನೀವ್ ಏನ್ ಮಾಡ್ಬೇಕಾಗಿತ್ತ ಅಂತ ಕೇಳಿದ್ರ, ಹೋದ ಪಾಳ್ಯದೊಳಗ ನಾವು ಫಸ್ಟಿಗೆ ಬರೋಣ. ನಮ್ಮ ಹಿರಿಯರು ಹೇಳಿದ್ರಿ ಇಲ್ಲಿ ಏನಂತ? ನೋಡ್ರ ಪೈಲಾ ಬರಾನ ಒಂದ್ ಸಂದ್ ಹಾಡ್ರಿ, ಆಮೇಲೆ ನಾಷ್ಟ ಮಾಡ್ರಿ ಅಂದ್ರು. ಹೌದಾ? ಆಯ್ತಂತೇಳಿ ನಾವು ಹಿರಿಯರಿಗೆ ಹ್ಞೂ ಅಂದು ಒಂದ್ ಸಂದ್ ಹಾಡಿ ನಿಮಗ್ ಕೊಟ್ಟಿದೆವು. ಸಮಯಕ್ಕೆ ನೀವು ಅನುಗುಣವಾಗಿ ಇರ್ಬೇಕಾಗಿತ್ತು. ಆದ್ರೂ ಏನ್ ಹೇಳಿದ್ರಿ? ಏನು? ನಮ್ಮ ಕ್ವಾಣಬಾಗಿ ಗೌಡ್ರ ಮ್ಯಾಲಿ ಕಡಿ ಅವತ್ತಿ ಬಿಟ್ರಿ, ಒತ್ತಿ ಬಿಟ್ಟಿರಿ ಅಂದ ಬಳಕ ಇರ್ಲಿ. ಈಗ ನಾವು ನಮ್ಮ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ನಮ್ಮದು, ಬೀರ್ಲಿಂಗನ ಗಾಯನ ಸಂಘ ನಿಮ್ಮದು. ಎರಡು ಪಂಥ ಜಗತ್ತದೊಳಗ ಹಿಂಗ ಸಾಗಿ ನಡೆದಾವ. ಮತ್ತ ಇಲ್ಲಿ ಕಮಿಟಿ ಅವರು ಯಾನರೇ ಸಿದ್ದೋಟಿಗೆ ವಿಷಯ ಅದು ಇದು ಇಲ್ಲ ಯಾವ್ದ್ರೆ ಒಂದು ವಿಷಯ ಇಟ್ಟು ಮಾತಾಡ್ರಿ ಅಂತ ಹೇಳಿದ್ರೆ ಮಾತಾಡ್ಲಾಕ ಬರ್ತದ. ಸುಮ್ ಸಿದ್ದೋಟಿಗೆ ನಡೆಸ್ರಿ ಹಂಗ್ರೆ ಮಾಡ್ಲಾಕ ಬರ್ತದ. ಕಮಿಟಿ ಅವ್ರು ಯಾರು ಒಬ್ರು ಹೇಳ್ರಿ. ಹೌದಪ್ಪ, ಅದ್ ಹಿಂಗೆ ವಿಷಯ ಹೇಳ್ರಿ, ಹಿಂಗೆ ಪ್ರಶ್ನೆ ಮಾಡ್ರಿ, ಹಿಂಗೆ ಉತ್ತರ ಹೇಳ್ರಿ, ಅನುಕೂಲ ಆಗ್ತದ. ಯಾಕ್ರಿ ಗೌಡ್ರ? ಯಾನ್ ಇಟ್ಟು ಮಾತಾಡೋದ್ರಿ. ಗೊತ್ತಾಯ್ತು. ಯಾಕಂದ್ರ ನೀವೆಲ್ಲಾ ಜ್ಞಾನವಂತರಿದ್ದೀರಿ. ಜ್ಞಾನವಂತರಿದ್ದೀರಿ. ಇಂಡಿ ತಾಲೂಕದವರಪ್ಪ ಅಂದ್ರೆ ತತ್ವಜ್ಞಾನಿಗಳು. ಮೊದಲು ಹುಟ್ಟಿದೆ ಇಂಡಿ ತಾಲೂಕದಾಗ ಡೊಳ್ಳಿನ ಹಾಡ. ಹೌದು. ಡೊಳ್ಳಿನ ಹಾಡು ಎಲ್ಲಿ ಹುಟ್ಟ್ಯದಂದ್ರ ಮೊದಲಿಗೆ ಇಂಡಿ ತಾಲೂಕದಾಗ ಹುಟ್ಟ್ಯದ. ಇಂಡಿ ತಾಲೂಕದಾಗ ಹುಟ್ಟಿದಂತ ಹಾಡ ಕೇಳಂತವ್ರು ನೀವೆಲ್ಲ ತತ್ವಜ್ಞಾನಿಗಳಿದ್ರಿ. ದಿವಸ ಅಮೋಘ ಸಿದ್ಧಿ ಏನ್ ಮಾಡ್ಯಾನ ಪವಾಡ, ಮಾಲಿಂಗ್ರ ಏನ್ ಮಾಡ್ಯಾನ ಪವಾಡ ಅನ್ನೋದು ಜಗತ್ತದಾಗ ಹೇಳ್ಕೊತ ಹಿರಿಯರು ಹೇಳ್ಕೊತ ಬಂದಾರ. ನಾವು ಹೇಳ್ಕೊತ ಹೊಂಟಿದೆವು. ಈಗ ಅಮಸಿದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಸತ್ಯ ಧರ್ಮರು. 4 ಮಂದಿ ಧರ್ಮರು ಹೊಟ್ಟಿಲಿ 21 ಮಂದಿ, 21 ಧರ್ಮರು ಹೊಟ್ಟಿಲಿ 101 ಮಂದಿ, 101 ಧರ್ಮರು ಹೊಟ್ಟಿಲಿ 1700 ಸಿದ್ಧರು. ಅಮೋಘ ಸಿದ್ಧನ ಮಕ್ಕಳು ಮುಂದೆ ಸತ್ಯಾಳ ಕೋಟಿ ಶರಣರು. ಹಿಂಗಾಗ್ಯದ. ಇಲ್ಲಿ ಒಂದು ದೃಷ್ಟಾಂತ ಏನ್ ಹೇಳುದ ಅಂತ ಕೇಳಿದ್ರ, ಏನ್ ಹೇಳುದಪ್ಪ? ನಾನು ಅಮೋಘ ಸಿದ್ಧಗ 4 ಮಂದಿ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು. ಮಗ ಮಾಧುಲಿಂಗ, ತೇರವಾಡ ಮಂಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ ತಿಳ್ಕೊಂಡು 3 ಮಂದಿ ಪುಣ್ಯದ ಮಕ್ಕಳು. ಅದ್ರೊಳಗೆ 4 ಮಂದಿ ವರಿವಿನ ಮಕ್ಕಳು. ಅವ್ರು ಯಾರ್ಯಾರು? ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳಿಯನ್ ಸಿದ್ಧ, ಆಚಾರ್ಯವರು ಸೋಮನ ಮುತ್ಯ ಕಡಿ ಹುಟ್ಟ ಕಣ್ಣು ಮುತ್ಯಪ್ಪ, ಒಬ್ಬಕ್ಕೆ ಹೆಣ್ಣು ಮಗಳು ರಬಕಾದೇವಿ ತಿಳ್ಕೊಂಡು ಅಮ್ಮಸಿದ್ದ ಮುತ್ಯಾಗ 5 ಮಂದಿ ಮಕ್ಕಳು. ಅದ್ರೊಳಗೆ ಅಮೋಘ ಸಿದ್ಧ 2ನೇ ಮಗನಾಗಿರ್ತಕ್ಕಂತ ಯಾರು? ಬುದ್ಧುಳು ಬೆಳೆಯ ನಿಷಿದ್ದು ಅಂತ ಪವಾಡ ಮಾಡ್ಯಾನಿ. ಏನು ಮಾಡ್ಯಾನ ಪವಾಡ? ತಮ್ಮ ಮುಂದೆ ಹೇಳುದಿಲ್ಲ. ಏನು ಏನಂತ ಕೇಳಿದ್ರ, ಕುಂಬಾರ ಪಟ್ಟಣದೊಳಗ ಕಲ್ಯಾಣ ಪಟ್ಟಣದ ಕುಂಬಾರ ರಾಮಯ್ಯ, ಕುಂಬಾರ ರಾಮಯ್ಯನ ಮನೆ ಹೋಗಿ ಅಮೋಘ ಸಿದ್ಧಿ ಧರಿಗೆ ಬಂದ ಬಳಕ ಆತ್ಯಾ ಪೂತ್ಯ ಜಾಬಗೊಂಡಗೌಡು ಕಣಬಾಯಿಗೆ ಮಕ್ಕಳಿದ್ದಿಲ್ಲ, ಖಾರಿಕ ಭಂಡಾರ ಕೊಟ್ಟ, ಮಾಧುಲಿಂಗ್ ಹುಟ್ಟಿ ಬಂದ. ತೇರವಾಡ ದೇಸಾಯಿಗೆ ಮಕ್ಕಳಿದ್ದಿಲ್ಲ, ಖಾರಿಕ ಭಂಡಾರ ಕೊಟ್ಟ, ತೇರವಾಡ ಮಂಗರಾಯ ಸಿದ್ಧ ಹುಟ್ಟಿ ಬಂದ. ಗೋಕಾಕ್ ತಾಲೂಕದಾಗ ಗೌಡ ಬಿಂಬಾಯಿಗೆ ಬಸಲಿಂಗಮ್ಮ, ಅವ್ರಿಗೆ ಗೋಕಾಕ ತಾಲೂಕದೊಳಗೆ ಕರ್ಣಿ ಮರಕ ಆರಿಸಿದ ಹುಟ್ಟಿ ಬರ್ಬೇಕಾದ್ರೆ ಅಮ್ಮೋಗಿಸಿದ ಖಾರಿಕ ಭಂಡಾರ ಕೊಟ್ಟ. ನರುಟ್ಯ ನಾಗರಾಯಗೌಡಗ ದೌಡ್ತಾನ ಕೊಟ್ಟ. ಸಂಕದರಾಯನಗೌಡಗ ದೌಡ್ತಾನ ಕೊಟ್ಟ. ಅವ್ರು ನರುಟ್ಯ ನಾಗರಾಯನಗೌಡ ಸ್ವಂಟ ಮುರಿದ. ಯಾಕಂತ ಕೇಳಿ ಪವಾಡ ಮಾಡ್ಯಾರ. ಅದ್ರೊಳಗ ಯಾರು ಮಾಡಿದ್ರ? ಸಿದ್ಧನ ಮಗನಾಗಿರ್ತಕ್ಕಂತ ಬಿಳಿಯನ ಸಿದ್ಧ ಏನು 2ನೇ ಮಗ ಬೆಳೆಯನ ಸಿದ್ಧ ಏನು ಪವಾಡ ಮಾಡ್ಯಾರ ಅನ್ನೋದು ಒಂದ್ ಸ್ವಲ್ಪ ಹೇಳುದದ. ಏನ್ ಹೇಳ್ತೀರ ಅದನ್ನ? ಕಲ್ಯಾಣ ಪಟ್ಟಣದೊಳಗ ಯಾರು ರಾಮಯ್ಯಗ ನೀಲಮ್ಗ ಮಕ್ಕಳಿದ್ದಿತ್ತಿಲ್ಲ, ಅವ್ರಿಗೆ ಮಕ್ಕಳಿದ್ದಿತ್ತಿಲ್ಲ. ಅವನ ಮನಿ ಒಳಗ 360 ಮಂದಿ ಜಂಗಮರು ಊಟ ಮಾಡ್ತಿರ ಬಂದು ಮನಿ ಒಳಗ ಉಣ್ತಿದ್ರು. ಊಟ ಮಾಡುವಂತ ಸಮಯದೊಳಗ ಏನಾಯ್ತು? ಅವನಿಗೆ ಮಕ್ಕಳು ಇದ್ದಿತ್ತಿಲ್ಲ. ಅವಾಗ ಜಂಗಮರಿಗೆ ಒಂದಿನ ವಿನಂತಿ ಮಾಡಿ ಕೇಳ್ತಾನವ. ಏನಂತ ಕೇಳ್ತಾನಪ್ಪ? ಈಗ ಬೇಕು ಬೇಡದೆಲ್ಲ ನಾವು ಉಣಸುದು ತಿನ್ಸುದಾಯ್ತು, ರೊಕ್ಕ ರೂಪಾಯಿ ರಗಡದ ಖರೆ ಐತಿ ನೋಡು, ಆದ್ರೆ ನಮ್ ಹೊಟ್ಟಿಲೆ ಸಂತಾನ ಇಲ್ಲಪ್ಪ, ಒಂದ್ ಸಂತಾನ ಕೊಡ್ರಿ ಅಂದ. ಜಂಗಮರ್ ಹೇಳ್ತಾರ. ಏನ್ ಹೇಳಿದ್ರು ಅವರು? ನಮ್ಮ ಕಡೆ ಮಕ್ಕಳು ಕೊಡೋ ತಾಕತ್ತಿಲ್ಲ. ಇಲ್ಲ, ನೀವು ಮಕ್ಕಳು ಬೇಕಾಗಿದ್ರೆ ಇರ್ಬದ್ದೇಶ್ವರ ಹೋರಿ ಅಂದವ. ಇರ್ಬದ್ದೇವ್ರ ಅಂತೇಳಿ ಹೋರಿ ಅಲ್ಲಿ ಹೋಗಿ ದೇವ್ರ ಭಕ್ತಿ ಮಾಡಿದ್ರು. ಎಷ್ಟೋ ವರ್ಷ ದಿನ ಭಕ್ತಿ ಮಾಡಿದ್ರ ಆ ದೇವ್ರ ಹೇಳ್ತಾನ ಸಾಕ್ಷಾತ್. ಏನ್ ಹೇಳಿಯಪ್ಪ? ನೀವು ಮಕ್ಕಳ ಸಂಬಂಧ ಭಕ್ತಿ ಮಾಡಿದ್ರ ಮಕ್ಕಳು ಕೊಡು ತಾಕತ್ ನನ್ನಲ್ಲಿಲ್ಲ, ನನ್ನ ಬಲ್ಲಿಲ್ಲ. ನೀವು ಎಲ್ಲಿ ಹೋರಿ ಅಂತ ಕೇಳಿದ್ರ, ಎಲ್ಲಿ? ಶಿರಸಲ ಮಲ್ಲಿಕಾರ್ಜುನ ಹತ್ಯಾಕ್ ಹೋಗ್ರಿ, ಅಲ್ಲಿ ನಿಮ್ಮ ಮಕ್ಕಳಾಗ್ತಾವು ಅಂತ ಹೇಳಿದ. ಮತ್ತೆ ಬಹಳ ಉದ್ದದ್ರಿ, ಒಂದ್ ಸ್ವಲ್ಪ ಸಣ್ಣ ಮಾಡಿ ಹೇಳ್ತೇನೆ ನಿಮಗೆ. ಯಾಕಂತ ಕೇಳಿದ್ರೆ ಶಿರಸಲ ಮಲ್ಲಿಕಾರ್ಜುನ ಹತ್ಯಾಕ್ ಹೋಗಿ ಎಷ್ಟೋ ವರ್ಷದ ಒಂಟಗಾಲಿನ ಮ್ಯಾಗ್ಲಿತ್ತ ತಪಶ್ಚರ್ಯ ಮಾಡಿದ್ರು, ಗಂಡ ಹೆಂಡತಿ ಮಾಡಿದ ಬಳಿಕ ಅಲ್ಲಿ ಮಲ್ಲಿಕಾರ್ಜುನ ಒಂದ್ ದಿವ್ಸ ಹೇಳ್ತಾನ, ಏನಂತ ಹೇಳ್ತಾನೆ? ನಿಮ್ಮ ದೈವದೊಳಗೆ ಮಕ್ಕಳಿಲ್ಲ ಅಂತ ಹೇಳ್ದವ.
ನೋಡ್ರಿ ಕುಂಬಾರ ಪಟ್ಟಣ ಕಲ್ಲಿನ ರಾಮಯ್ಯ ಮತ್ತ ನೀಲಮ್ಮಗೆ ಏನ್ ಹೇಳ್ತಾನ, ನಿಮ್ಮ ದೈವದೊಳಗ ಮಕ್ಕಳಿಲ್ಲ ಅಂದ ಕೂಡಲೇ ಸತಿಪತಿ ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ ಮಾಡಿದ್ರು, ಬರೀ ಬಿರಿ ಬಿರಿ ಮನಿಗೆ ಬಂದು ಆ ಕೆಟ್ಟ ಶಬ್ದನ ಕೇಳಿ ಆ ಮನಿ ಒಳಗ ದಂಪತಿಗಳು ಹಿಂಗ ವಿಚಾರ ಮಾಡಿದ್ರ ಬಂಧುಗಳೇ, ಏನ್ ಮಾಡಿದ್ರು, ಇನ್ನು ನಾವು ಭೂಮಿ ಮ್ಯಾಗಿದ್ದ ಫಲ ಇಲ್ಲ, ನಾವಿದ್ದು ಫಲವಿಲ್ಲ, ಏನ್ ಮಾಡೋದು, ಇನ್ನು ಫಲ ಇಲ್ಲ, ನಮ್ಮ ಹೊಟ್ಟಿಲೆ ಮಕ್ಕಳು ಹುಟ್ಟಿಲ್ಲ ಅಂದ್ರ ನಾವಿದ್ದೇನ ಫಲ ಅದ ವಿಷ ಕೊಡುದು ಪ್ರಾಣ ಕೊಡ್ಬೇಕಂತ ಹೇಳಿ ಆವಾಗ ರಾಮಯ್ಯ ಮತ್ತು ನೀಲಮ್ಮ ವಿಷದ ಬಟ್ಟಲ ಕೈಯಾಗ ಹಿಡಿದ್ರು ವಿಷದ ಬಟ್ಟಲ ಕೈಯಾಗ ಹಿಡ್ದವ ಅಂತಾನ, ಏನು ನೀಲಮ್ಮ ಮೊದಲು ನೀ ತೋಬೇಡ, ಈ ವಿಷ ಮೊದಲು ನಿನಕ್ಕಿಂತ ಮೊದಲು ನಾ ತಗೊಂಡು ಪ್ರಾಣ ಬಿಡ್ತೀನಿ, ಆಮೇಲೆ ನೀ ಮುತ್ತೈದೆ ಸಾವದಿಂದ ನೀ ಸಾಯಿ ಅಂದವ. ಅವ ನೀಲಮ್ಮ ಅಂತಾಳ, ಈ ಜನರ ಕೆಟ್ಟ ಶಬ್ದನ ಕೇಳಿ ನನಗ ಸೋತ್ ಹೋಗಿನಪ್ಪ, ನೀ ಮೊದಲು ತೋಬೇಡ, ಮೊದಲು ನಾ ತೋತೀನಿ, ನೀ ತೋತೀನಿ ನಾ ತೋತೀನಿ, ನೀ ತೋತೀನಿ ನಾ ತೋತೀನಿ ಅನ್ನೋ ಸಮಯದಾಗ ಏನಾಯ್ತು, ಆಕಾಶವಾಣಿ ಆಯ್ತು. ಏನಾಯ್ತು ಅಂತ ಕೇಳಿದ್ರ, ಏನು ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡ್ರಿ, ಮಕ್ಕಳ ಕೊಡು ದೇವ್ರಿ ಎಲ್ಲಿ ಅದಾನಂದ್ರ ಮುಮ್ಮೆಟ್ಟು ಗುಡದಾಗದಾನ ಅಂತ ಹೇಳಿ ಆಕಾಶವಾಣಿ ಆಯ್ತು. ಆ ಶಬ್ದ ಕೇಳಿದ್ರ ಬಂಧುಗಳೇ, ಹೌದು ಮಕ್ಕಳು ಕೊಡಂತ ದೇವ್ರಿ ಎಲ್ಲರ ಇದ್ರೆ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅದಾನಂದ ಶಬ್ದ ಕಿವಿಗೆ ಬಿತ್ತು. ಅವಾಗ ಸತಿಪತಿ ಹಿಂಗಾಗಿ ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗೋಣ ತಿಳ್ಕೊಂಡು ರಾಮಯ್ಯ ನೀಲಮ್ಮ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ಯಾಗ 5 ಸುತ್ತ ಹಾಕಿ ಏನಂತಾರಪ್ಪ, ಮುತ್ಯಾನ ಮುಂದೆ ಉಡಿ ಒಡ್ಡಿ ನಿತ್ತರು. ಮಸೀದ್ ಮುತ್ಯಾನ ಕೇಳ್ದಾನ, ಏನ್ ಹೇಳಪ್ಪ, ಮಕ್ಕಳ ಸರ ಒಂದು ಪ್ರಾಣ ಕೊಡ್ತೀರಿ ಯಾವ ಹುಚ್ಚುಗಳೇ ಅಂದವ. ಮಕ್ಕಳ ಸಲುವಾಗಿ ಪ್ರಾಣ ಕುಡಿಬ್ಯಾಡ್ರಿ, ನಿಮ್ಮ ಹೊಟ್ಟಿಲೆ ಒಂದು ಮಗ ಹುಟ್ಟಿ ಬರುವುದ, ನಿನ್ನ ಹೊಟ್ಟಿಲೆ ಮಗ ಹುಟ್ಟುತ್ತದ ಅಂತ ಹೇಳಿ ಕಿಶನ್ ಕಾರಿಕೆ ಬಂಡಾರ ಕೊಡ್ತ, ಏನು ನಿನ್ನ ಹೊಟ್ಟಿಲೆ ಮಗ ಹುಟ್ಟುತ್ತದ ನೋಡು, ಆ ಮಗನಿಗೆ 5 ದಿವಸದಾಗ ಲಿಂಗ ಕಟ್ಲಾಕ ನಾಣ್ಯ ಒಯ್ಬೇಕಂತ ಹೇಳ್ದ. ನೋಡ್ರಿ ಹೆಂಗದ, ಮಗ ಹುಟ್ಟಿ ಬಂದ ಬಳಿಕ ಆ ಮಗನಿಗೆ ಲಿಂಗ ಕಟ್ಲಾಕ ನಾನೇ ಬರ್ತೀನಂದ. ಆಯ್ತಂದ ರಾಮಯ್ಯ ಸಂತೋಷದಿಂದ ಸ್ವೀಕಾರ ಮಾಡದ. ಯಪ್ಪ ನೀವು ಬರ್ರಿ ಅಂತ ಹೇಳಿ ಕಿಶನ್ ಕಾರಿಕೆ ಬಂಡಾರ ತಗೊಂಡ್ರು. ದಂಪತಿಗಳಿಬ್ರು ಭಕ್ಷಣ ಮಾಡಿದ್ರು. ಮುಂದ ಕಲ್ಯಾಣ ಪಟ್ಟಣದೊಳಗೆ ಸುದ್ದಿ ಹಬ್ಬತ್ತು. ಏನಾಯ್ತಂದ್ರೆ ಎಂದೂ ಮಕ್ಕಳಾಗಿತ್ತಿಲ್ಲ ಅಂತ ನೀಲಮಗ ಮಕ್ಕಳಾಗ್ಯಾವ. ನಾನು ಊರ್ ತುಂಬಾ ಎಲ್ಲ ಜನ ಪೇಡೆ ಹಂಚಲಾತ್ರು. ಊರಾನ ಮಂದಿ ಎಲ್ಲ ಪೇಡೆ ಹಂಚಲಾತ್ರು. ಸಂತೋಷದ ಸುದ್ದಿ ಎಲ್ಲಾ ಕಡೆ ಆಯ್ತು. 9 ತಿಂಗಳ 9 ದಿವಸ ನವಮಾಸ ತುಂಬುದು. ಅವಾಗ ತಾಯಿ ಗರ್ಭಿಣಿ ಇದ್ದಳು. ಆಕಿನ ಹೊಟ್ಟಿಲೆ ಗಂಡಸ ಮಗ ಹುಟ್ಟದ ಬಂಧುಗಳೇ. ಅವಾಗ ಗಂಡಸ ಮಗ ಹುಟ್ಟಿ ಬಂದ. ಇನ್ನು ನೋಡ್ರಿಲ್ಲ ಹೇಳಿದ ಅಂಶದ ಮುತ್ಯ ಲಿಂಗ ಕಟ್ಲಾಕ ಬರ್ತೀನಿ ಅಂತ ಹೇಳಿ ನಾನೇ ಬರ್ತೀನಿ. ಅವಾಗ ರಾಮಯ್ಯ ಏನ್ ಮಾಡಿದ ಅಂತ ಕೇಳಿದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಓಡುತ್ತಾ ಹೋಗಿ ಮುತ್ಯಾಗ ಶರಣಾಗಿ ದೀರ್ಘ ದಂಡವತ್ತ ನಮಸ್ಕಾರ ಹಾಕಿ ಹೇಳ್ತಾನ, ನೀವು ಕೊಟ್ಟಂತ ಪ್ರಸಾದದಿಂದ ನನಗ ಮಗ ಹುಟ್ಟಿ ಬಂದಾನ, 5 ದಿವಸದೊಳಗೆ ನೀವು ಲಿಂಗ ಕಟ್ಲಾಕ ಬರಬೇಕು ಅಂತ ಅಂದಾಕ್ರ ಅವಾಗ ಅಮೋಕ್ಷಿದ್ ಹೇಳ್ತಾನ. ಏನ್ ಹೇಳಿರಪ್ಪ, 2ನೇ ಮಗನಾಗಿರ್ತಕ್ಕಂತ ಬಿಳಿಯನಿಸಿದ್ದ ಕರಿತಾನ. ಬಿಳಿಯನಿಸಿದ್ ಎಟ್ಟಿದ್ರಿ 5 ಬೇಡ 6 ವರ್ಷ. ನಾವು ಒಟ್ಟೆ 5 ವರ್ಷದಿಂದ 6 ವರ್ಷನ ಕೂಸ. 6 ವರ್ಷ ನಾವು ಬಿಳಿಯನಿಸಿದ ಕರೆದ್ ಹೇಳ್ತಾನ, ಹೋಗು ರಾಮಯ್ಯನ ಮನಿಗೆ ಹೋಗಿ ಅವನ ಮನಿ ಒಳಗ ಮಗನಿಗೆ ಲಿಂಗ ಕಟ್ಟಿ ಬಾ ಅನ್ನೋ. ಅವಾಗ ರಾಮಯ್ಯ ಅಂದ, ಏನಪ್ಪ ಯಪ್ಪ ಅವ ಸಣ್ಣವದಾನ, ಅವ ಇನ್ನ ಬಹಳ ಚಿಕ್ಕವನದಾನ, ನೀನೇ ಬಂದಿದ್ರೆ ಬೇಷ ಆತಿತ್ತು ಅಂದವ. ಅವಾಗ ಅಂಶದ ಮುತ್ತೆ ಹೇಳ್ದ, ಏನು ಅವ ವಯಸ್ಸದಲ್ಲಿ ಸಣ್ಣವಿದ್ರು ಬುದ್ಧಿ ಒಳಗ ಬಹಳ ಜಾನದಾನ, ರಾಮಯ್ಯ ನಿನಗೆ ತಿಳಿದಿಲ್ಲ, ಅವನ ಕರ್ಕೊಂಡ್ ಹೋಗ್ನಿ ಅಂದ. ಇನ್ನು ಸಿದ್ಧರಿಗೆ ವಾದ ಹಾಕ್ಲಾಕ ಒಂದು ಬರುದಿಲ್ಲ, ಕರಿಬಾಯಿ ಸಿದ್ಧರು ಇರ್ತಾರ, ಅಲ್ಲಾಗ ಬರುದಿಲ್ಲ. ಆಯ್ತಪ್ಪ ಅಂತ ತಿಳ್ಕೊಂಡು ಒಪ್ಕೊಂಡ. ಅವಾಗ ಬಿಳಿಯನಿ ಸಿದ್ಧ ನಡಿ ಅಂದ. ಗುಡ್ಡ ಇಳಿದ್ರು, ಮುಮ್ಮೆಟ್ಟು ಗುಡ್ಡ ಇಳಿದು ಹೊಂಟ್ರು. ಬಿಳಿಯನಿ ಸಿದ್ಧ ಹಿಂಗ್ ವಿಚಾರ ಮಾಡದ, ಏನಂದ, ಎಲ್ಲಿ ಕಲ್ಯಾಣ ಪಟ್ಟಣ, ಎಲ್ಲಿ ಮುಮ್ಮೆಟ್ಟು ಗುಡ್ಡ, ನಮ್ಮ ಅಪ್ಪ ಅಲ್ಲಿ ತರ ನಡ್ಕೊತ ಹೋಗಂದಾನ, ಹ್ಯಾಂಗ್ ಹೋಗ್ಲಿ ಅಂತೇಳಿ ಬಿಳಿಯಾನಿ ಸಿದ್ಧ ಏನ್ ಮಾಡಿದ, ರಾಮಯ್ಯ ಒಂದು ಮಾತು ಹೇಳ್ತಾನ. ಏನ ರಾಮಯ್ಯ, ನೀ ಮುಂದ ನೀ ಹಿಂದ್ ಹೊಳ್ಳಿ ನೋಡುದಿಲ್ಲ, ಹೊಟ್ಟೆ ನೋಡುದಿಲ್ಲ, ನಿನ್ನ ಊರು ಬರುತ್ತಾನ ನನಗ ನೀ ಹೊಳ್ಳಿ ನೋಡಬಾರ್ದು, ಅಂದ್ರೆ ನಾನ್ ನಿಮ್ ಊರಿಗೆ ಬರ್ತೀನಂದ. ಆಯ್ತಪ್ಪ ಹಿಂಗತ್ತಾರ ಅಂದ ಬಳಕ ಒಪ್ಕೋಬೇಕು. ಆಯ್ತು ಹೇಳಿ ಒಪ್ಕೊಂಡ. ಅಲ್ಲಿ ಏನಾಯ್ತು ಅಂತ ಕೇಳಿದ್ರು, 7 ಗಜದ ಒಂದು ಕಲ್ಲು ಬಿದ್ದಿತ್ತು. ಎಲ್ಲಿ, ಅಲ್ಲಿ ಹೋಗುವಂತ ಹಾದಿ ಒಳಗ. ಅಲ್ಲಿ ಭಂಡಾರ ತೊಂಡು ಬೆಳೆಯಾಣಿಸಿದ ಕಲ್ಲಿಗೆ ಹೊಡೆದ, ಕಲ್ಲ ಹೋಗಿ ಕಿಶನ್ ಆಣಿ ಆಗಿ ನಿತ್ತ ಬಂಧುಗಳೇ. ಆ ಆಣಿ ಮೇಲೆ ಕೂತು ರಾಮಯ್ಯ ಮುಂದ ಬೆಳೆಯಾನಿ ಹಿಂದ ನಡೆದ್ರು. ಆ ರಾಮಯ್ಯನ ತಲೆ ಮ್ಯಾಗ ಆಣಿ ಹಿಂಗ ಬುಸ್ಗಾಡ್ತಿತ್ತು. ರಾಮಯ್ಯ ವಿಚಾರ ಮಾಡ್ತಾನ, ಏನತ್ತ ಹಳ್ಳಿರೇ ನೋಡ್ಬೇಡ ಅಂತ ಹೇಳ್ಯಾನ. ಹಳ್ಳಿದಾರ ನೋಡಿದ್ದೆ ಅಂದ್ರೆ ಬರ್ಲಿಕ್ಕಂದ್ರೆ ಹೆಂಗ, ಮುಂದ ಹೋಗುದೇ. ಕಲ್ಯಾಣ ಊರ ಪಟ್ಟಣ ಅಗಸಿ ಬಾಗಲಕ್ ಹೋದ್ರು. ಬಂದಾನರೇ ಇಲ್ಲೋ ನೋಡ್ಬೇಕಂತ ಹೇಳಿ ಹಳ್ಳಿ ತಿರುಗಿ ನೋಡ್ತಾನ, ಆಣಿ ಹೋಗಿ ಕಲ್ಲಾಗಿ ಬತ್ತ ಬಂದು.
ಇದು ಸಿದ್ಧ ಆನೆ ಮ್ಯಾಗ ಕೂತ್ ಹೋಗಿ ಬೆಳೆ ಅನಿಸಿದ್ದ. ಯಾವಾಗ ಅಲ್ಲಿ ಹೋಗಿ ತಿರುಗಿ ನೋಡ್ದ ಆನೆ ಹೋಗಿ ಕಲ್ಲಾಗಿ ಬಿತ್ತು. ಅವಾಗ ಹೇಳದ್ ಬೆಳೆ ಅನಿಸಿದ್ದ, ಏನು ನಿನ್ ಹೊಳ್ಳಿ ನೋಡ್ಬೇಡ ಅಂತ ಹೇಳಿದ್ನಿ. ಹೌದು, ನೀವ್ ಹೊಳ್ಳಿ ನೋಡಿದಿ ಅಂದ್ರೆ ಇನ್ನ ನೀ ಹೋಗಂದ. ಹೌದು, ಯಪ್ಪ ನೀ ಬಂದಿದೆ ಇಲ್ಲೋ ಅಂತ ಹೇಳ ನೋಡಿದ್ದಿ. ಹೌದು. ನೋಡಿದ್ರಿ ನೋಡೋಲಕ್ಕ ಹಾ. ನಾ ಇನ್ ಇಲ್ಲೇ ಇರ್ತೀನಿ, ನೀ ಮನಿಗ್ ಹೋಗಿ ಆರತಿ ತಗೊಂಡ್ ಬಾ ಅಂದ. ಅವಾಗ ಮನಿಗ್ ಹೋಗಿ ಬೆಳೆಯನ ಸಿದ್ಧ ಬಂದಾನ. ಆ ಸಿದ್ಧನ ಮಗ ಬೆಳೆಯನ ಸಿದ್ಧ ಬಂದಾನ. ಹೌದು. ನೋಡ್ರಿ ಅಂತೇಳಿ ಆರತಿ ತಗೊಂಡು ವಾಲಗ ಗರ್ಜನ ಮಾಡ್ಕೊತ್ತು ಹಾ ಹಾ ಕುಂಭ ಎಲ್ಲಾ ತಗೊಂಡು ಹೋಗಿ ಬೆಳೆಯನ ಸಿದ್ಧನ ಕರ್ಕೊಂಡು ಬಂದ್ರು. ಮನಿ ಒಳಗ ಮಗ ಹಾ ಲಿಂಗ ಕಟ್ಟಬೇಕಾಗಿತ್ತು. ಬೆಳೆಯನ ಸಿದ್ಧನ ಕರ್ಕೊಂಡು ಬಂದ್ರು. ಅವನ ಒಳಗೆ 360 ಮಂದಿ ಜಂಗಮರು ಊಟ ಮಾಡ್ತಿರ್ ಬಂದ್ರು. ಅಲ್ಲಿ ಅವ್ರ ಮನಿ ಒಳಗೆ ಆ ಊಟ ಮಾಡುವ ಸಮಯದಾಗ ಅವರೆಲ್ಲ ಜಂಗಮರು ಹಿಂಗ ವಿಚಾರ ಮಾಡಿದ್ರು, ಏನ್ ಮಾಡಿದ್ರಪ್ಪ ಅವರು? ಲಿಂಗ ಕಟ್ಲಾಕ ಬಂದಾನ, ಅವನ ಕೊಳ್ಳಾಗೆ ಲಿಂಗಿಲ್ಲ. ಇಲ್ಲಿ ಹೆಂಗಿಲ್ಲ, ಹೆಂಗ ಕಟ್ತಾನ? ಒಬ್ರಕೊಬ್ರು ಹಿಂಗ್ ಹೊಡೆದ್ ಮುಂಡಿ ಹೊಡೆದೋಡ್ ನಗಲಾಕತ್ರು ಇವ್ರ ಜಂಗಮಗಳೆಲ್ಲ ಎಲ್ಲ ಜಂಗಮರು. ಹಾ, ಹಾ. ಅವಾಗ ಬೆಳೆಯನ ಸಿದ್ಧ ಏನ ಮಾಡಿದ, ಲಿಂಗ ಕಟ್ಟದ. ಹಾ ಹಾ ಯಾರಿಗೆ? ಮಗುವಿಗೆ ಲಿಂಗ ಕಟ್ಟದ. ಇವ್ರೆಲ್ಲಾರು ವಿಚಾರ ಮಾಡಿದ್ರು, ಹಾ. ನಮ್ಮ ಕೊಳ್ಳಾನ ಇಷ್ಟ ಲಿಂಗ ಬಿಚ್ಚಿ ಕೈಯಾಗಿ ಹಿಡಿದು ಪೂಜಾ ಮಾಡದ ಬಳಿಕೆ ಊಟ ಚಾಲು, ಅಟೋತನ ಊಟ ಇಲ್ಲ. ಹಾ ಹಾ ಇವ್ರ ಜಂಗಮಗಳೆಲ್ಲ ಎಲ್ಲಾ ಜಂಗಮರು. ಹಾ, ಹಾ. ಬೆಳೆಯನ ಸಿದ್ಧನ ಕೊಳ್ಳಾಗ ಲಿಂಗೇ ಇದ್ದಿತ್ತಲ್ಲ. ಬೆಳೆಯನ ಸಿದ್ಧನ ಕೊಳ್ಳಾಗ ಲಿಂಗ ಇದ್ದಿತ್ತಿಲ್ಲ. ಹಾ, ಹಾ. ಅವಾಗ ಬೆಳೆಯನ ಸಿದ್ಧ ಏನ ಮಾಡಿದ ಅಂತ ಕೇಳಿದ್ರ, ಏನು ಬೆಳೆಯನ ಸಿದ್ಧ ಹೇಳ್ತಾನ, ಬಂಧುಗಳೇ, ಏನು ಎಲ್ಲಾ ಲಿಂಗ ಕಟ್ಟಿದ ಬಳಕ ಎಲ್ಲಾ ಜಂಗಮರು ಪಂಕ್ತಿ ಕೂತಿದ್ರು. ಹೌದು. ಆ ಪಂಕ್ತಿ ಕೂತ ಸಮಯದೊಳಗ ಏನು ಹಾ ಇರ್ಲಿ ಅಣ್ಣ, ವಿಷಯ ಹಾಳ ಮಾಡಬೇಡಿ. ಪಂಕ್ತಿಗೆ ಕೂತ ಸಮಯದೊಳಗ ಏನು ಕೊಳ್ಳಾಲ ಲಿಂಗ ಬಿಚ್ಚಿ ಕೈಯಾಗಿ ಹಿಡಿಬೇಕಂತ ಅನ್ನೋದ್ರೊಳಗ ಏನಾಯ್ತು? ಎಲ್ಲಾ ಜಂಗಮರು ಕೊಳ್ಳಾಲ ಲಿಂಗೇ ಮಾಯಾಗಿ ಹೋಗಿವತ್ರಿ. ಒಟ್ಟು ಲಿಂಗೆ 360 ಮಂದಿ ಇದ್ರಲ್ಲ, ಎಲ್ಲಾರ ಕೊಳ್ಳಾಲ ಲಿಂಗ ಎಲ್ಲಾ ಮಾಯಾಗಿ ಹೋಗಿವು. ಆ ಕಾಡಿ ಹುಡುಕ್ತಾರ, ಈ ಕಾಡಿ ಹುಡುಕ್ತಾರ, ಎಲ್ಲಿ ಲಿಂಗ ಇಲ್ಲ. ಎಲ್ಲ ಕೈ ಒಳಗೆ ಲಿಂಗ ಇಲ್ಲ. ಇವ ಅದ್ಭುತ ಪುರುಷ ಅದಾನ, ಸಾದಾ ಪುರುಷ ಅಲ್ಲ, ಸಾಮಾನ್ಯ ಶಕ್ತಿ ಇವನು ಬಲ್ಯಕ್ಕಿಲ್ಲ. ಹಾ ಹಾ ಈ ದೊಡ್ಡ ಪುರುಷ ಅದೀಪ, ಇದೇ ತಾಕತ್ತೆ ನಿನ್ನಲ್ಲಿ ಇದ್ರ ನೀ ಏನ್ ಮಾಡ್ಬೇಕು? ಒಂದ್ ಕುದಿಯುವಂತ ಎಣ್ಣೆ ಕಡಾಯ ಒಂದ್ ದುಡ್ಡು ಒಗಿತೇವು, ಆ ದುಡ್ಡು ನೀ ಕೈ ಹಾಕಿ ತೆಗಿಬೇಕು. ಆ ಮಗುವಿಗೆ ಹೇಳ್ತಾರಪ್ಪ, ಅವನಿಗೆ ಬೆಳೆ ಅಳಿಸಿದ ಹೇಳ್ತಾರ, ಕುದಿಯಂತ ಕಡಾಯಿ ಒಳಗ ದುಡ್ಡು ಒಗಿತೀವ, ಆ ದುಡ್ಡು ನೀ ತೆಗಿಬೇಕು ಅಂದಾಗ ಆಯ್ತಂದವ. ಹೌದು, ಖಳ 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 ಎಣ್ಣೆ ಕುದಿತಿತ್ತು. ಆ ಎಣ್ಣಿಗೆ ಒಳಗೊಂದು ದುಡ್ಡು ಒಗದ್ರು, ತೆಗಿ ಅಂದ್ರು. ಅವ ಬೆಳೆ ಅಳಿಸಿದ ಕೈ ಹಾಕಿ ತೆಗಿಲಿಲ್ಲ. ಏನ್ ಮಾಡಿದ? ಅರಿವಿ ಕಳೆದ ಟನ್ನನೆ ಆ ಕಡಾಯಿ ಒಳಗೆ ಜಿಗದ. ಕಡಾಯಿ ಒಳಗೆ ಜಿಗದ ಏನು ನೀಲಮ್ಮ ಕೂಸಿನ ಹೊತ್ಕೊಳ್ಳಿ ನಿತ್ತಿಳ್ ನೋಡು. ಹಿಂಗಿ ಚಾರ್ಮ ಒಳಗ್ ಗಪ್ಪಿ ಅದ. ನೋಡಪ್ಪ, ನನ್ನ ಮಗನಿಗೆ ನನಗ ಮಗ ಕೊಟ್ಟವ್ರವ್ರು, ನನ್ನ ಮಗನಿಗೆ ಲಿಂಗ ಕಟ್ಲಾಕ್ ಬಂದವ್ರವ್ರು. ಮತ್ ಇಂತ ಅನಾವತ್ ಕೆಲಸ ಆಯ್ತು. ಕಡಾಯಿ ಒಳಗೆ ಜಿಗದಾನಂದ್ರ ಬರವಲ್ಲ, ಕಾಣಿಸಲ್ಲ, ಅನಾವತ್ ಆಯ್ತು. ಇನ್ನು ನಾರೇ ಇದ್ದೇನ ಫಲ ಅಂದಳಿಕಿ. ನನಗ್ ಮಗ ಹುಟ್ಟ್ಯದ, ಅವರೇ ಮಗ ಕೊಟ್ರ ನಾರೇ ಇದ್ದೇನ ಫಲ ತಿಳ್ಕೊಂಡು ಅದ ಕಡಾಯಿ ಒಳಗೆ ಆ ಕೂಸಿನ ತೊಗೊಂಡು ಜಿಗದ ಬಿಟ್ಲ ಬಂತು. ಆ ಕೂಸಿನ ತೊಗೊಂಡು ಜಿಗದಳು. ಅವಾಗ ಬೆಳೆಯನ ಸಿದ್ಧ ಏನ್ ಮಾಡಿದ, ಏನು ಕೂಸಿನ ತಗೊಂಡು ತಾಯಿ ಮಗನ ಕರ್ಕೊಂಡು ಆ ಅಟ್ರ ಒಳಗೆ ಜಂಗಮರು ಎಲ್ಲಾರು ಹೋಗಿ ಬಿಟ್ಟಿದ್ರು. ಆ ಜಂಗಮರು ಹೋಗಿ ಬಿಟ್ಟಿದ್ರು. ಆ ಕಡಾಯಿ ಒಳಗಿಂದ ಎದ್ದ ಮ್ಯಾಗ ಬಂದ. ಎದ್ದ ಮ್ಯಾಗ ಬಂದು ಒಂದು ಮಾತು ಹೇಳ್ತಾನವ. ಏನ್ ಹೇಳಿದ? ಎಲ್ಲಿ ಹೋಗ್ಯಾರ ಜಂಗಮರು, ಎಲ್ಲಾರನ್ನ ಕರ್ಸನ್ನವ. ಎಲ್ಲಾ ಜಂಗಮರು ಕರ್ಕೊಂಡು ಊಟ ಮಾಡ್ತೀನಿ, ಅಟೋತನ ಮಾಡುದಿಲ್ಲ ಅಂದ ಬೆಳೆ ಅನಿಸಿದ್ದ. ಬೆಳೆ ಅನಿಸಿದ್ದ ಎಲ್ಲಾ ಜಂಗಮರು ಕರ್ಕೊಂಡು ಪಂಕ್ತಿ ಕೂತು ಊಟ ಮಾಡಿ ಅಂಗೈಯಾಗ 300 ಲಿಂಗ, ಮುಂಗೈಗ 600 ಲಿಂಗ ಮಾಡಿ ಕಲ್ಯಾಣ ಪಟ್ಟಣದೊಳಗೆ ಇಂತಾದ ಒಂದು ಚಮತ್ಕಾರ ಮಾಡಿ ಕುಂಬಾರ ರಾಮಯ್ಯಗ ಲಿಂಗ ಕಟ್ಟಿ ಬಂದಾನ. ಬಂಧುಗಳೇ, ಇಂತಾದೊಂದು ಲಿಂಗ ಕಟ್ಟಿ ನಮ್ಮ ಅಮ್ಮೋಷಿತನ ಮಗ ಇಂತ ಪವಾಡಗಳನ್ನ ಮಾಡ್ಯಾನ. ಇರ್ಲಿ ಬಿಡ್ರಿ, ಇರ್ಲಿ, ಹಂಗೆ ಅದು ಊರಿದ್ದಲ್ಲಿ ಹಂಗಿರದೆ ಇರ್ಲಿ, ಅವು ಹಂಗ ನಡೀತಿರ್ತಾವ. ಅದಕ್ಕೆ ಯಾಕಂತ ಕೇಳಿದ್ರೆ, ನೀವು ತೆನ್ನಳ್ಳಿ ಗ್ರಾಮದವ್ರು ಎಲ್ಲಾ ಬಂಧುಗಳು ಶಾಣ್ಯಾರಿದ್ದೀರಿ. ಅದಕ್ಕೆ ವಿಷಯದ ಮ್ಯಾಗ ಫೋಕಸ್ ಇಡಬೇಕಾಗ್ಯದ. ಇಲ್ಲಿ ಅಮ್ಮೋಗಿಸಿದ್ದನ ಮಗ, ಅಮ್ಮೋಗಿಸಿದ್ದನ ಮಗ, ಎರಡನೇ ಮಗ ಬಿಳಿ ಅನಿಸಿದ ಇಂತ ಪವಾಡ ನಮ್ಮಲ್ಲಿ ಮಾಡ್ಯಾನ. ಈಗ ಸಹಕಲಾವಿದರದಾರ. ಅವ್ರಿಗೆ ಏನ್ ಕೇಳ್ತೀರಿ? ಮಾಳಿಗರಾಯಿಗೂ 4 ಮಂದಿ ಮಕ್ಕಳದಾರ. 4 ಮಂದಿ ಅವ್ರದೊಂದು ಕಲಾ ತಂಡದ. ಅವ್ರು ಅದನ್ನೇ ಹೇಳಾಕ್ ಬಂದಿದ್ದೇವ್, ನಾವ್ ಇದನ್ನೇ ಹೇಳಾಕ್ ಬಂದಿದ್ದೇವ್. ಈಗ ಮಾಳಿಗರಾಯ ಮುತ್ಯಾಗ 4 ಮಂದಿ ಮಕ್ಕಳದಾರ. ಹೆಬ್ರಾಯ, ಬೀರ್ ಮುತ್ಯ, ಸೋಮ್ ಮುತ್ಯ, ಕಣ್ಣು ಮುತ್ಯ ಅಂತ ಹೇಳಿ 4 ಮಂದಿ ಮಕ್ಕಳದಾರ. ಈ 4 ಮಂದಿ ಮಕ್ಕಳ ಒಳಗ ಇಲ್ಲೇನು ಸಂಶಯ? ಯಾರ ಪವಾಡ ಮಾಡ್ಯಾರ? ಯಾರು ಒಬ್ಬರದ ಹೇಳ್ರಿ. ಇಂತ ಊರಾಗ
ಇಂಥವ್ನ ಮಗನಿಗೆ ಹಾ, ಹಾ. ಇಂತಲೇ ಮುಂತಾದ ಒಂದು ಪವಾಡ ಮಾಡ್ಯಾನ 4 ಮಂದಿ ಮಕ್ಕಳು ಒಳಗತ್ತೇಳಿ ನೀವು ಒಂದು ದೃಷ್ಟಾಂತ ಹಿಂಗ ಕುಡುದದು ಹೌದೌದು ಹೇಳ್ಬೇಕ ದೈವಿಕ ಹೇಳುದು ನಮ್ಮಲ್ಲಿ ಅವಧೂಷಿತ ಬೆಳೆ ಅಂತ ಸೋಮನ ಮುತ್ಯ ಕಣ್ಣು ಮುತ್ಯ ಪವಾಡ ಮಾಡ್ಯಾರ ಹಾ, ಹಾ. 4 ಮಂದಿ ಧರ್ಮ ಮಾಡ್ಯಾರ 21 ಧರ್ಮ ಮಾಡ್ಯಾರ 101 ಧರ್ಮ ಮಾಡ್ಯಾರ 1700 ಸಿದ್ಧ ಮಾಡ್ಯಾರ ಅಲ್ಲಿ ತರ ಪೌಡಗಳದಾವೆ ಇದು ನಾವ್ ಹಿಂಗ್ ಹೇಳ್ಕೊತ ಹೋಗ್ತೇವ್ ಹಾ, ಹಾ. ಮಾಳಪ್ಪ ಬೀರಪ್ಪ ಹೌದು ಅವರು ಮಾಳಿಂಗರಾಯ ಬೀರದೇವರ ರೇವಣ ಸಿದ್ಧ 7 ತಿಳಿಗುರು ಸೊನಾರ ಸಿದ್ಧ ಹಾ. ಅಕ್ಕನೇಳ ಮಾಯವ್ವ ಹೌದು. ಎಲ್ಲ ಇಡೀ ಜಗತ್ತನ್ನ ಹೇಳ್ಕೊತ ಬಂದಾರ ಹಾ, ಹಾ, ಹಾ. ನಾವು ಕೇಳ್ಕೊತ ಬಂದಿದ್ದೇವು ಹೌದು. ಆದ್ರೆ ಇಲ್ಲಿ ನಮಗೆ ಏನ್ ಸಂಶಯ ಬಂದದ ಹಾ, ಹಾ. ಮಾಳಿಂಗರಾಯ 4 ಮಂದಿ ಮಕ್ಕಳು ಒಬ್ರು ಅದಾರ. ಯಾರ ಪವಾಡ ಮಾಡ್ಯಾರ 4 ಮಂದಿ ಬರೇ ಅವ್ರದೇ ಹೇಳುದಾಯ್ತು ಅವ್ರದ್ದು ಮಾಡ್ಯಾರ ಗೊತ್ತು ಅದ ಮಕ್ಕಳು ಏನ ಪವಾಡ ಮಾಡ್ಯಾರ ಅಂತ ನಮ್ಮ ವಿಷಯ ಅದು ಹಾ, ಹಾ, ಹಾ. ನಾವು 4 ಮಂದಿ ಧರ್ಮರು ಹೇಳುದದ 3 ಮಂದಿ ಪುಣ್ಯದ ಮಕ್ಕಳು ನಾವು ಹೇಳುದದ ಹೌದು. ಹಂಗ ನೀವು ಏನ್ ಮಾಡ್ಬೇಕಾಗ್ಯದ ಅಮ್ಮಗ ಮಾಳಿಗರಾಗ 4 ಮಂದಿ ಮಕ್ಕಳಿದ್ರ 4 ಮಂದಿ ಮಕ್ಕಳ ಒಳಗೆ ಯಾರ ಪವಾಡ ಮಾಡಿದ್ರು ಅವ್ರೊಳಗು ಪುಣ್ಯದ ಮಕ್ಕಳು ಅದಾರೆ ಮತ್ತ ಅದಾರ ಹಾ. ಪವಾಡ ಮಾಡಿದ್ರು ಪವಾಡ ಯಾವ ಊರಾಗ ಮಾಡಿದ್ರು ಹಾ, ಹಾ, ಹಾ. ಯಾ ಜಾಗದಾಗ ಮಾಡಿದ್ರು ಹೌದು. ಮಾಡ್ಯಾರೇನ್ ಇಲ್ಲೋ ಹಾ, ಹಾ. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಹೌದು. ಮಾಡ್ಯಾರ ಅಂದ್ರೆ ಏನ್ ಮಾಡ್ಯಾರ ಹಾ ಎಲ್ಲಾ ಮಂದಿಗೆ ತಿಳಿವಂಗಿದು ಭಕ್ತಿ ಪೂರ್ವಕವಾಗಿ ಹಿಂಗ್ ಹೇಳ್ಕೋತ ಹೋಗುದು ಸಿದ್ದೋಟಿಗೆ ಅದ ಹಾ, ಹಾ. ಸಿದ್ದೋಟಿಗೆ ಅದ ಬಹಳಷ್ಟು ಮಾತನಾಡದೆ ಹಾ, ಹಾ. ನಮಗೆಲ್ಲಾರು ಇದೇ ಏನಪ್ಪಾ ಅಂದ್ರೆ ನಮ್ಮದು ಸಿದ್ದೋಟಿಗೆ ಹಿಂಗ ಹಾ, ಹಾ. ನಾವ್ ಹಾಡ್ಕೋತ ಹೋಗುದದ ಇನ್ ಯಥಾ ಪ್ರಕಾರ ಬಹಳಷ್ಟು ಮಾತನಾಡದೆ ಟೈಮ್ ವೇಸ್ಟ್ ಮಾಡ್ಲಾರ್ದೆ ಟೈಮ್ ಎಷ್ಟು ಸಮಯಕ್ಕೆ ಮಹತ್ವ ಕುಡ್ದದ ಇಲ್ಲ ಎಲ್ಲಾರು ಹೌದು. ಸಮಯ ಯಾಕಂದ್ರೆ 5 ಗಂಟೆ ಆಗೋ ತನಕ ಹಾ, ಹಾ. ತಾವೆಲ್ಲಾರು ಇದೇ ಪ್ರಕಾರ ಶಾಂತಿದಿಂದ ಕಾಪಾಡ್ರಿ ಕಾಪಾಡ್ತಾರೆ ಶಾಂತಿ ಕೂತ ಕಾಪಾಡೋದ್ರಿಂದ ಭಾವ ಅದ್ರ ಅನುಭವ ಹೌದು. ಎಲ್ಲ ನಿಮಗೆ ಗೊತ್ತಾಗ್ತದ ಬಂಧುಗಳೇ ಹೌದು. ಅದಕ್ಕೆ ಯಾಕಂದ್ರೆ ನಾವು ನಿಮ್ಮ ಮುಂದ ಏನು ಇಂಡಿ ತಾಲೂಕಪ್ಪ ಅಂದ್ರೆ ಶಾನ್ಯಾರ ಊರ ಹೌದು. ಈ ಊರೊಳಗ ನಮ್ಮ ಇದೊಂದು ಸ್ಪಷ್ಟ ಸತ್ಸಂಗ ಸೇವಾ ನಡೆದದ ಹಾ, ಹಾ. ಅದಕ್ಕೆ ತಾವೆಲ್ಲಾರು ತನು ಮಣ್ಣ ಧನದಿಂದ ಹಿಂಗೆ ಕೂತು ಕೇಳ್ರಿ ಅನ್ನಂತ ಮಾತನ್ನ ಹೇಳಿ ಹೇಳುತ್ತಾ 5 ನುಡಿ ಸುಂದರವಾದಂತ ಚಾಲನ್ನ ಹಾಡಿ ಹಾಡಿ ಮತ್ತ ನಮ್ಮ ಸಹಕಲಾವಿದರು ಪಾಳೆ ಹೋಗ್ತದ ತಾವೆಲ್ಲರೂ ಇದೇ ಪ್ರಕಾರ ಶಾಂತಿ ಕೂತು ಕಾಪಾಡ್ರೆ ದೈವಕ ಶರಣು ಶರಣಾರ್ಥಿ. ಹೌದು ಹೌದು